ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 28 ಏಪ್ರಿಲ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ SSC GD GK ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಅನಲೈಸಿಸ್ನ ಮಾಡೋಣ. ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಲೈಸಿಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮ್ಮ ಮುಂಬರ್ತಕ್ಕಂಥ SSC GD ಎಕ್ಸಾಮ್ಗಳಿಗೆ ಬಹಳ ಉಪಯೋಗ ಅಂದರೆ ಬಹಳ ಉಪಯೋಗ ಆಗುತ್ತೆ. ಅಂದರೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಇನ್ಫಾರ್ಮೇಷನ್ ಹೇಳಬೇಕಾಗಿತ್ತು. ಏನು ಅಂತಂದರೆ, ಇವಾಗ ಹಳೆಯ ಶಿಫ್ಟಲ್ಲಿ ಸಿಗದೇ ಇರತಕ್ಕಂತಹ ಪ್ರಶ್ನೆಗಳು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋ ಟೈಮಲ್ಲಿ ನಿಮಗೆ ಸಿಕ್ಕಿರುತ್ತೆ. ಸೊ ಆ ಒಂದು ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಿಮಗೆ ಆ್ಯಡ್ ಅಪ್ ಮಾಡಲಾಗಿರುತ್ತೆ. ಓಕೆ, ಆ ರೀತಿ ಮಾಡೋಕ್ಕೆ ಇರ್ತಕ್ಕಂಥ ಒಂದು ತಾತ್ಪರ್ಯ ಏನು ಅಂತಂದರೆ, ಒಟ್ಟಿನಲ್ಲಿ ನಿಮಗೆ ಯೂಸ್ ಆಗಲಿ ಅಂದರೆ ನಾವು ಒಂದು ಕಾನ್ಸೆಪ್ಟ್ಗಳು ಮಿಸ್ ಆಗದೆ ಇರಲಿ ಅಂತ. ಓಕೆ, ಸೊ ಅಷ್ಟೇ ಒಂದು ವಿಷಯ ಆಗಿದೆ. ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಭಾರತೀಯ ಜೀವನ ವಿಮಾ ನಿಗಮವನ್ನು ಮೀನ್ಸ್ ಒಂದು LIC ಅಂತ ಹೇಳ್ತೀವಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ, ಅದನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದಾನೆ. 18 ಆಗಸ್ಟ್ 1947, 26 ಜನವರಿ 1950, 1 ಸೆಪ್ಟೆಂಬರ್ 1956 ಆ್ಯಂಡ್ ದೆನ್ 1 ಏಪ್ರಿಲ್ 1935 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು? ಈ ಒಂದು LIC ಯಾವುದು? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ. ಇದು ಸ್ಥಾಪನೆ ಆಗಿರೋದು ಯಾವಾಗ ಸರ್? ಇದು ಸ್ಥಾಪನೆ ಆಗಿರೋದು 1 ಸೆಪ್ಟೆಂಬರ್ 1956ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತೇವೆ. ಸರ್ ಯಾವಾಗ? 1956 ಸೆಪ್ಟೆಂಬರ್ 1ನೇ ತಾರೀಕಿನಂದು ಈ ಒಂದು LIC ಅನ್ನೋದು ಸ್ಥಾಪನೆ ಆಗುತ್ತೆ. ಹಾಗಾದರೆ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತ ನಿಮಗೆ ಕೇಳಬಹುದು, ಅಥವಾ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳಬಹುದು. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ, ಸರ್ ದ್ಯಾಟ್ ಈಸ್ ಈ ಒಂದು ಮುಂಬೈ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ವಾಣಿಜ್ಯ ನಗರವಾಗಿರ್ತಕ್ಕಂಥ ಮುಂಬೈಯಲ್ಲಿ ಒಂದು LIC ಸ್ಥಾಪನೆ ಆಗುತ್ತೆ. ಯಾವ ವರ್ಷ ಸರ್? 1956. ಯಾವ ದಿನಾಂಕ? 1 ಸೆಪ್ಟೆಂಬರ್ 1956 ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನಲ್ಲ, ಯಾವುದು? ಒಂದು ಆಪ್ಷನ್ ಡಿ, 1 ಏಪ್ರಿಲ್ 1935. ಈ ದಿನ ಏನು ಸ್ಥಾಪನೆ ಆಯಿತು ಅಂತ, ನಮ್ಮ ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ತಕ್ಕಂತಹ RBI ಏನಿದೆ ಅಲ್ವಾ, ಈ RBI ಸ್ಥಾಪನೆ ಆಗಿರ್ತಕ್ಕಂಥದ್ದು 1935ರಲ್ಲಿ. ಹಾಗಾದರೆ ಈ ಒಂದು RBI ಯಾವುದು? RBI 1935ರಲ್ಲಿ ಎಲ್ಲಿ ಸ್ಥಾಪನೆ ಆಯಿತು ಅಂತ ಸರ್? ಮುಂಬೈಯಲ್ಲಿ ಸ್ಥಾಪನೆ ಆಯಿತು. ರಾಂಗ್. ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಸರ್, ಇದು ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗುತ್ತೆ. ಎಲ್ಲಿ? ಈಗಿನ ಕಲ್ಕತ್ತಾ ಅಂತ ಹೇಳ್ತೀವಿ, ವೆಸ್ಟ್ ಬೆಂಗಾಲ್ನ ರಾಜಧಾನಿ ಆಗಿರ್ತಕ್ಕಂಥ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದರೆ ಇವಾಗ ಕರೆಂಟ್ಲಿ ಅದು ಮುಂಬೈಯಲ್ಲಿದೆಯಲ್ಲ ಸರ್? ಹೌದು, ಈ ಒಂದು ಕಲ್ಕತ್ತಾದಲ್ಲಿ ಅದು ಸ್ಥಾಪನೆ ಆಗುತ್ತೆ. 2 ವರ್ಷ ಅಲ್ಲೇ ಇರುತ್ತೆ, ಅಂಬೆಗಾಲ್ ಬರೋವರೆಗೂ. ಅಂಬೆಗಾಲ್ ಬಂದ ನಂತರ ಏನು ಮಾಡುತ್ತೆ, ಅಂಬೆಗಾಲ್ ಇಟ್ಕೊಂಡು 1937ರಲ್ಲಿ ಮುಂಬೈಗೆ ಬಂದು ಇಳೀತದೆ. ಓಕೆ, ಸೊ ಮೀನ್ಸ್ ಅದಕ್ಕೆ 2 ವರ್ಷ ಕಾಲ್ ಬರೋಕ್ಕೆ ಟೈಮ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ 2 ವರ್ಷ ನಿಮಗೆ ಅಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಕೇಳಿದ ಇದನ್ನ ಪ್ರಶ್ನೆ, ಯಾವ ವರ್ಷ ಅದು ತನ್ನ ಕೇಂದ್ರ ಕಚೇರಿಯನ್ನು ಶಿಫ್ಟ್ ಮಾಡ್ಕೊಳ್ತು? ಎಲ್ಲಿಂದ? ಕಲ್ಕತ್ತಾದಿಂದ ಮುಂಬೈಗೆ, ಅಥವಾ ಎಲ್ಲಿಂದ ಎಲ್ಲಿಗೆ, ಅಥವಾ ಎಲ್ಲಿಂದ ಈ ಮುಂಬೈಗೆ ಯಾವ ವರ್ಷ ಮಾಡ್ಕೊಂತು ಅಂತ ಕೇಳಿದಾನೆ. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ, ಅದು ನಿಮಗೆ ಕೇಳ್ತಾನೆ. ಸೊ ಇವಾಗ ನಿಮಗೆ LIC ಕೇಳಿದಾನೆ ಅಂದರೆ ಮತ್ತೆ ಯಾವ್ದು ಕೇಳ್ಬೋದು ನಿಮಗೆ? ಸರ್ RBI ಗೊತ್ತಾಯಿತು ನಿಮಗೆ. ಹಾಗಾದರೆ ಮತ್ತೆ ಯಾವ್ದು ಕೇಳ್ಬೋದು ನಿಮಗೆ? ಸೆಬಿ ಕೇಳ್ಬೋದಲ್ಲ. ಸೆಬಿ ಯಾವಾಗ ಸ್ಥಾಪನೆ ಆಗಿದೆ ಸರ್? 1988ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಹಾಗಾದರೆ ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ನೀಡಿರ್ತಕ್ಕಂಥದ್ದು ಯಾವಾಗ ಅಂತ ಕೇಳ್ತಾನೆ ಸರ್? 1992. ಅದಾದ 4 ವರ್ಷಕ್ಕೆ ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನವನ್ನು ನೀಡಿದ್ದಾರೆ. ಯಾವುದಕ್ಕೆ? ಸೆಬಿ ಅಂತ ಹೇಳ್ತೀವಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಯಾವುದು? ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಓಕೆ, ಕ್ವಶನ್ಗಳು ಎಷ್ಟಾಗಿದ್ದಾವೆ ಎಷ್ಟಿಲ್ಲ ಅನ್ನೋದು ಬೇಡ ನಿಮಗೆ. ಒಟ್ಟಿನಲ್ಲಿ ಕಾನ್ಸೆಪ್ಟ್ ಬಂದು ಆ್ಯಂಡ್ ದೆನ್ ಒಂದು ಕ್ವಶನ್ ಬಂತು ಅಂದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಅದು ಕ್ಲಾರಿಟಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇದೇ ಒಂದು 1988 ಆದ ನಂತರ 2 ವರ್ಷದ ನಂತರ ಯಾವುದು? 1990ರಲ್ಲಿ ಸರ್ ಸಿಡ್ಬಿ ಸ್ಥಾಪನೆ ಆಗುತ್ತೆ. ಯಾವುದು? ಸಿಡ್ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸಿಡ್ಬಿ ಸ್ಥಾಪನೆ ಆಗುತ್ತೆ. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಏನು? ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿರೋವಾಗ ಸರ್ 1990ಯಲ್ಲಿ. ಯಾಕೆ ಇದ್ರ ಜೊತೆ ಇದು ನಿಂಗೆ ಲಿಂಕ್ ಮಾಡಿ ಹೇಳಿದೆ ಅಂತಂದರೆ, ನಾನು ಓದುವಾಗಲೂ ಸಹ ನನಗೆ ಕನ್ಫ್ಯೂಷನ್ ಆಗ್ತಾ ಇರೋದು ಏನು ಅಂತಂದರೆ, ಸಿಡ್ಬಿ ಮತ್ತು ಸೆಬಿ ಬಗ್ಗೆ ಭಾಳ ಕನ್ಫ್ಯೂಷನ್ ಆಗೋದು. ಓಕೆ, ಸಿಡ್ಬಿ 1990 ಅಥವಾ ಸೆಬಿ 1990, ಅಥವಾ ಈ ಒಂದು 2 ವರ್ಷಗಳು ರಿಲೇಟೆಡ್ ಇರ್ತಕ್ಕಂಥದ್ದು ಸೆಬಿಗ ಅಥವಾ ಸಿಡ್ಬಿಗ ಅಂತ. ಸೊ ಅದಕ್ಕೆ ನೀವು ಸಹ ಕನ್ಫ್ಯೂಷನ್ ಆಗಬೇಡಿ. ಸೊ ಸಿಡ್ಬಿ ಅಂತಂದರೆ 1990 ಅಂತ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಒಂದು ಸಿಡ್ಬಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲಿ ಅಂತ? ಸಿಡ್ಬಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದರ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಸರ್ ಈಗಿನ ಲಕ್ನೋ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು ಅಂತ ಹೇಳ್ತೀವಿ? ಒಂದು ಉತ್ತರ ಪ್ರದೇಶದ ರಾಜಧಾನಿ ಆಗಿರ್ತಕ್ಕಂಥ ಲಕ್ನೋದಲ್ಲಿ ಇದು ಸ್ಥಾಪನೆ ಆಗಿದೆ. ಸರ್ ಈ ಒಂದು ಸಿಡ್ಬಿ ಅಂತ ನೀವು ಹೇಳಿದ್ರಿ, ಇದು ಸಿಡ್ಬಿ ಅಲ್ಲ ಸರ್, ಇದು ಇಡ್ಬಿ ಇರಬೇಕು. ಇಡ್ಬಿ ಅಷ್ಟೇ ಇರಬೇಕು. ಎಸ್ ಅಂತ ನಿಮ್ಮ ನೇಮ್ನ ಹಾಕೊಂಡ್ಬಿಟ್ರ ಅಲ್ಲಿ ಅಂತ? ಇಲ್ಲ. ಸೊ ಆ ಇಡ್ಬಿ ಸಹ ಇದೆ. ಯಾವುದು? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಹಾಗಾದರೆ ಇದು ಸ್ಥಾಪನೆ ಆಗಿರೋದಾಗ 1964ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದರೆ ಎಲ್ಲಿ ಸ್ಥಾಪನೆ ಆಗುತ್ತೆ ಸರ್? ಇದು ಸ್ಥಾಪನೆ ಆಗಿರೋದು ಈ ಒಂದು ಮುಂಬೈಯಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತೇವೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಇಡ್ಬಿ ಅಂತಂದರೆ 1964 ಇನ್ ಮುಂಬೈ, ಆ್ಯಂಡ್ ದೆನ್ ಸಿಡ್ಬಿ ಅಂತಂದರೆ ಸರ್ ದ್ಯಾಟ್ ಇಸ್ ಒಂದು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ 1990 ಆ್ಯಂಡ್ ದೆನ್ ಇನ್ ಲಕ್ನೋ ಅಂತ ಹೇಳ್ತೇವೆ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ HDFC ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗಿದೆ ಅಂತ ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಯಾವುದು? HDFC ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು HDFC ಸ್ಥಾಪನೆ ಆಗಿರತಕ್ಕಂಥದ್ದು ಯಾವಾಗ ಸರಿ? ಒಂದು HDFC ಫೈನಾನ್ಷಿಯಲ್
ಓಕೆ, ಹೌಸಿಂಗ್ ಫೈನಾನ್ಸ್ ಆಗಿ ಸ್ಥಾಪನೆ ಆಗಿರೋದು 1977ರಲ್ಲಿ. ಬಟ್ ಇದೇ ಒಂದು HDFC ಅನ್ನೋ ಸಂಸ್ಥೆ ಬ್ಯಾಂಕ್ ಆಗಿ ಬೆಳವಣಿಗೆ ಆಗಿರೋದು ಸರ್ 1994ಅಲ್ಲಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಯಾಕೆಂದ್ರೆ ಕನ್ಫ್ಯೂಷನ್ ಮಾಡ್ತಾನೆ ಕ್ವಶನ್ ನಿಮಗೆ, ಇದಕ್ಕೂ ಸಹ ಕೊಡ್ತಾನೆ, ಇದು ಸಹ ಕೊಡ್ತಾನೆ. ಅಲ್ಲಿ ಏನಾದರೂ 1977 ಅಂತ ಆಪ್ಷನ್ ಇತ್ತಾ? ಓಕೆ, ಅದನ್ನು ಟಿಕ್ ಹಾಕಿ. ಜಸ್ಟ್ ನಿಮಗೆ ಈ ಒಂದು ಹೌಸಿಂಗ್ಗೆ, ಓಕೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೌಸಿಂಗ್ ಸಲುವಾಗಿ ಸಾಲವನ್ನು ಕೊಡ್ತಿರ್ತಾರೆ, ಫೈನಾನ್ಸ್ ಅನ್ನ ಮಾಡ್ತಿರ್ತಾರೆ. ಸೊ ಅದು 1977ರಲ್ಲಿ. ಆ್ಯಂಡ್ ದೆನ್ ಇವಾಗ ಕಂಪ್ಲೀಟ್ಲಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದೆ ಅಲ್ವಾ, ಆ ರೀತಿ ಪರಿವರ್ತನೆ ಆಗಿರೋದು 1994 ಅಂತ ಹೇಳ್ತೇವೆ. ಹಾಗಾದ್ರೆ ಎಕ್ಸಿಸ್ ಬ್ಯಾಂಕ್ ಸಹ ಇದೆ ಅಲ್ವಾ ಸರ್, ಇನ್ನೊಂದು ಖಾಸಗಿ ಬ್ಯಾಂಕ್, ಅದು ಯಾವಾಗ ಸ್ಥಾಪನೆ ಆಗಿದೆ? ಅದು ಸ್ಥಾಪನೆ ಆಗಿರೋದು 1993 ಅಂತ ಹೇಳ್ತೀವಿ. ಯಾವಾಗ 1993ರಲ್ಲಿ ಒಂದು ಎಕ್ಸಿಸ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ಯಾವುದಾಯ್ತು ಸರ್, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾವುದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಸ್ಥಾಪನೆ ಆಗಿರೋವಾಗ ಸರ್ 1921ನಲ್ಲಿ ಇದು ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಇಂಪೀರಿಯಲ್ ಬ್ಯಾಂಕ್ನ ನೂತನ ಹೆಸರೇನು ಸರ್? SBI ಅಂತ ಹೇಳ್ತೀವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಸ್ಥಾಪನೆ ಆಗಿರೋವಾಗ ಸರ್ 1955 ಇದು ಸ್ಥಾಪನೆ ಆಗುತ್ತೆ. ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದ್ರೆ ಇಂಪೀರಿಯಲ್ ಬ್ಯಾಂಕ್ನ ನೂತನ ಹೆಸರೇನು ಅಥವಾ ಈ ಒಂದು SBI ಬ್ಯಾಂಕಿನ ಹಳೆಯ ಹೆಸರೇನು ಅಂತ ಕೇಳಿದ್ರೆ ನೀವು ಎರಡಕ್ಕೆ ಒಂದಕ್ಕೊಂದು ಆನ್ಸರ್ನ ನೀವು ಮಾಡಬಹುದು. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್, 2 ಬಾರಿ ರಾಷ್ಟ್ರೀಕರಣ ಆಗುತ್ತೆ ಬ್ಯಾಂಕ್ಗಳದು. ಸರ್ ಯಾವಾಗ ಆಗುತ್ತೆ ಸರ್? ಒಂದು 1969ನಲ್ಲಿ ಆಗುತ್ತೆ, ಇನ್ನೊಂದು 1980ಯಲ್ಲಿ ಆಗುತ್ತೆ. ಹಾಗಾದರೆ 1969ನಲ್ಲಿ ಎಷ್ಟು ಬ್ಯಾಂಕ್ಗಳಾಯಿತು ಸರ್? 14 ಬ್ಯಾಂಕ್ಗಳು. ಹಾಗಾದರೆ ಈ 1980ಯಲ್ಲಿ ಎಷ್ಟು ಬ್ಯಾಂಕ್ಗಳಾಯಿತು ಸರ್? ಈ ಒಂದು 6 ಬ್ಯಾಂಕ್ಗಳಾಯಿತು ಅಂತ ಹೇಳ್ತೀವಿ. ಹಾಗಾದರೆ ಪಂಚವಾರ್ಷಿಕ ಯೋಜನೆ, ಎಷ್ಟನೇ ಪಂಚವಾರ್ಷಿಕ ಯೋಜನೆ ಇದು ಆಯಿತು ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ಸಿಂಪಲ್. ಇಲ್ಲಿ 4 ಇದೆ ಅಲ್ವಾ, 4ನೇ ಪಂಚವಾರ್ಷಿಕ ಯೋಜನೆ. ಇಲ್ಲಿ 6 ಇದೆ ಅಲ್ವಾ, 6ನೇ ಪಂಚವಾರ್ಷಿಕ ಯೋಜನೆ. ಮುಗಿಯುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೋಗುವ ಬನ್ನಿ. ಏನಿದೆ ನೆಕ್ಸ್ಟ್ ಪ್ರಶ್ನೆ? ಸಂಘ ಲೋಕ ಸೇವಾ ಆಯೋಗವು ಮೀನ್ಸ್ ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ, UPSC, ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ ಅಂತ. ಓಕೆ, ಸೊ ಈ ಕ್ವಶನ್ ಸಹ ನಾವು ಆಲ್ಮೋಸ್ಟ್ ನೋಡಿದ್ದೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಕ್ವಶನ್ ಸಹ ಇದು ಏನಿದೆ ಈಸಿ ಕ್ವಶನ್ ಹೇಳಿದ್ದೇನೆ, ಆಲ್ಮೋಸ್ಟ್ ಬಹಳ ಸರಿ ಇದನ್ನು ನೋಡಿದ್ದೇವೆ ಅನ್ಸುತ್ತೆ. ಯಾವುದು? ಪ್ರಧಾನಮಂತ್ರಿ, ಭಾರತ ರಾಷ್ಟ್ರಪತಿ, ಲೋಕಸಭಾ ಸ್ಪೀಕರ್ ಮತ್ತು ಗೃಹ ಸಚಿವ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಯಾರಿಗೆ ಇದು ಸಲ್ಲಿಸುತ್ತೆ? ಯಾರಿಗೆ ಸಲ್ಲಿಸ್ತಿರ್ಬೋದು ಹೇಳ್ಬೋದಾ? ಹೇಳಿ ನೋಡುವ. ಯಾರಿಗೆ ಸರ್? ಯಾರು ಈ ಒಂದು UPSC ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ, ಸದಸ್ಯರನ್ನು ನೇಮಕ ಮಾಡ್ತಾರೆ? ಸರ್ ಇದು ಮಾಡ್ತಕ್ಕಂಥವ್ರು ಇವರೇ, ಯಾರು? ಭಾರತ ರಾಷ್ಟ್ರಪತಿ. ಸೊ ಕೆಲಸ ಯಾರು ಕೊಟ್ಟಿರ್ತಾರೆ? ಸೊ ಅವರಿಗಲ್ವಾ ನಮ್ಮ ವರದಿಯನ್ನು ಒಪ್ಪಿಸಬೇಕಾಗಿರೋದು? ಹೌದು, ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಯಾವುದು? ಭಾರತ ರಾಷ್ಟ್ರಪತಿ ಅಂತ ಹೇಳ್ತೀವಿ. ಸಂಘ ಲೋಕಸೇವಾ ಆಯೋಗವು UPSC ತನ್ನ ವಾರ್ಷಿಕ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ ಅಂತಂದರೆ ಸರ್ ಅದು ನಮ್ಮ ಭಾರತದ ರಾಷ್ಟ್ರಪತಿಯವರಿಗೆ ಅದು ಸಲ್ಲಿಸ್ತದೆ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ಮತ್ತೆ ಬೇರೆ ಬೇರೆ ಶಿಫ್ಟಲ್ಲಿ. ಹಾಗಾದರೆ ಯಾವ ವಿಧಿಯ ಅನ್ವಯ ಅಥವಾ ಯಾವ ವಿಧಿಯ ಮೂಲಕ, ಯಾವ ವಿಧಿಯಲ್ಲಿ ಹೇಳಲ್ಪಡ್ತದೆ ಇದು ಇವರಿಗೆ ಸಲ್ಲಿಸಬೇಕು ವಾರ್ಷಿಕ ವರದಿ ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವು ಹೇಳಬೇಕಾಗಿರೋದು ಏನು ಸರ್? 3 ಅಲ್ಲ, ಮಧ್ಯೆ ಒಂದು 2 ಹಾಕ್ಬಿಡಿ, 323ನೇ ವಿಧಿ ಅಂತ ಹೇಳ್ತೇವೆ. ಸರ್ ಯಾವುದು ಈ ಒಂದು 323ನೇ ವಿಧಿ? UPSCಯ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು ಅಂತ ಹೇಳ್ತದೆ. ಯಾವುದು ಸರ್? ಆರ್ಟಿಕಲ್ 323 ಅಂತ ಹೇಳ್ತೀವಿ. 303 ಅಲ್ಲ, ಕ್ಷಮಿಸಿ, 323 ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಭಾರತ ರಾಷ್ಟ್ರಪತಿ ಅಂತಂದರೆ ಎಷ್ಟನೇ ವಿಧಿಯಲ್ಲಿ ಭಾರತ ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳುತ್ತೆ ಸರ್? 52ನೇ ವಿಧಿಯಲ್ಲಿ ಇವರ ಹುದ್ದೆಯ ಬಗ್ಗೆ ಹೇಳುತ್ತೆ. ಪ್ರಧಾನಮಂತ್ರಿ ಸರ್ 75ನೇ ವಿಧಿಯಲ್ಲಿ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಲೋಕಸಭಾ ಸ್ಪೀಕರ್ ಇವ್ರದ್ದು ಹೇಳಿ ಸರ್ 93 ವಿಧಿಯಲ್ಲಿ ಇವ್ರದ ಬಗ್ಗೆ ಹೇಳುತ್ತೆ. ಗೃಹ ಸಚಿವರ ಬಗ್ಗೆ ನಿಮಗೆ 74ನೇ ವಿಧಿಯಲ್ಲಿ ಹೇಳುತ್ತೆ. ಓಕೆ, ಗೃಹ ಸಚಿವನ ಬಗ್ಗೆ ಎಕ್ಸಾಕ್ಟ್ ಆತನ ಬಗ್ಗೆ ಅಲ್ಲ, ಬಟ್ ಕಂಪ್ಲೀಟ್ಲಿ ಒಂದು ಮಂತ್ರಿಮಂಡಲ ಏನಿದೆ ಅಲ್ವಾ ಅವರ ಬಗ್ಗೆ ಹೇಳ್ತಕ್ಕಂಥದ್ದು 74ನೇ ವಿಧಿ ಅಂತ ಹೇಳ್ತೇವೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ರಾಜ್ಯ ಮಂತ್ರಿಮಂಡಲದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? ಏನಿಲ್ಲ, 163ನೇ ವಿಧಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ CM ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಸರ್? ಇಲ್ಲಿ 75 ಇದೆ ಅಲ್ವಾ, ಅಲ್ಲಿ ಮೈನಸ್ ಮಾಡಿ ಒಂದೊಂದು ಏನಾಗುತ್ತೆ ಸರ್? 4, ಇಲ್ಲೊಂದು 6, ಇಲ್ಲೊಂದೊಂದು ಹಾಕೊಂಡ್ಬಿಡಿ, 164ನೇ ವಿಧಿ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಸೂದೆಯು ಅಂಗೀಕರಿಸಲ್ಪಟ್ಟ ನಂತರ ಅಂತಿಮವಾಗಿ ಅನುಮೋದನೆಗೆ ಅದನ್ನು ಯಾರಿಗೆ ಕಳಿಸಲಾಗ್ತದೆ ಅಂತ. ಲೋಕಸಭೆಯಲ್ಲಿ ಅಂಗೀಕಾರ ಆಯ್ತಂತೆ, ರಾಜ್ಯಸಭೆಯಲ್ಲಿ ಸಹ ಅಂಗೀಕಾರ ಆಗ್ತದೆ ಅಂತೆ 14 ದಿನಗಳ ಒಳಗಡೆ. ಸೊ ಹಾಗಾದರೆ ಅಂತಿಮ ಅನುಮೋದನೆಗಾಗಿ ಅದನ್ನು ಯಾರಿಗೆ ಕಳಿಸಲಾಗ್ತದೆ? ಪ್ರಧಾನಮಂತ್ರಿ, ಭಾರತ ಮುಖ್ಯ ನ್ಯಾಯಮೂರ್ತಿ, ಭಾರತ ರಾಷ್ಟ್ರಪತಿ ಮತ್ತು ಲೋಕಸಭಾ ಸ್ಪೀಕರ್ ಅಂತ ಕೊಟ್ಟಿದ್ದಾರೆ. ಸೊ ಯಾರ ಹತ್ರ ಕಳಿಸಲಾಗ್ತದೆ ಇದನ್ನು ಅಂತ? ಯಾರ ಹತ್ರ ಕಳಿಸಬಹುದು ಇದನ್ನು ಹೇಳ್ಬೋದಾ? ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಅಗೇನ್ ನಮ್ಮ ಭಾರತ ರಾಷ್ಟ್ರಪತಿ ಅಂತ ಹೇಳ್ತೇವೆ. ಹೆಸರನ್ನ ಯಾರಿಗೆ ಅಂದರೆ ನಮ್ಮ ಭಾರತ ರಾಷ್ಟ್ರಪತಿಗೆ. ನೆನ್ಪಿಟ್ಕೊಳ್ಳಿ. ಓಕೆ, ಈ ಒಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಸೂದೆಯು ಅಂಗೀಕರಿಸಲ್ಪಟ್ಟ ನಂತರ ಅಂತಿಮ ಅನುಮೋದನೆಗಾಗಿ ಅದನ್ನು ಯಾರಿಗೆ ಕಳಿಸಲಾಗ್ತದೆ ಅಂದರೆ ಅದು ನಮ್ಮ ಭಾರತ ರಾಷ್ಟ್ರಪತಿಗೆ ಕಳಿಸಲಾಗ್ತದೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಯಾಕೆ, ಎಲ್ಲಿ ಎಕ್ಸೆಪ್ಷನ್ ಇದೆ ಅಂತಂದರೆ ಆರ್ಡಿನರಿ ಬಿಲ್ಗಳಿಗೆ ಮಾತ್ರ ಇದು ಕಳಿಸಲ್ಪಡ್ತದೆ ರಾಷ್ಟ್ರಪತಿಗಳಿಗೆ. ಬಟ್ ಮನಿ ಬಿಲ್ ಏನಿದೆ ಅಲ್ವಾ, ಇದನ್ನು ಮೊದಲೇ ಅವರು ಸೈನ್ ಮಾಡಿಕೊಂಡಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಆರ್ಡಿನರಿ ಬಿಲ್ ಬಗ್ಗೆ ಹೇಳ್ತಕ್ಕಂಥ ವಿಧಿಗಳು ಯಾವುದು ಅಂತ ನಿಮಗೆ ಹೇಳ್ಬೋದು. ಅವಾಗ ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ 107ರಿಂದ 111ನೇ ವಿಧಿಗಳು ನಿಮಗೆ ಆರ್ಡಿನರಿ ಬಿಲ್ ಬಗ್ಗೆ ಹೇಳುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಹಾಗಾದರೆ ಈ ಪ್ರೆಸಿಡೆಂಟ್ ಹತ್ರ ಹೋಯಿತು, ಈ ಒಂದು ರಾಷ್ಟ್ರಪತಿ ಹತ್ರ ಹೋಯಿತು, ಅವರು ಸಹಿ ಮಾಡ್ತಾರಾ ಅಥವಾ ಅವ್ರ ಹತ್ರನೇ ಇಟ್ಕೊಳ್ತಾರಾ, ಇಲ್ಲಾಂದರೆ ರಿಟರ್ನ್ ಕಳಿಸ್ತಾರಾ ಅಂತ ನಿಮಗೆ ಕೇಳ್ಬೋದು ನಿಮಗೆ. ಓಕೆ, ಸೊ ಅವ್ರ ಹತ್ರ ವಿಟೋ ಪವರ್ ಬಳಸ್ಬೋದು ಅವರು.
ಸಹಿ ಮಾಡಬಹುದು ಆ್ಯಂಡ್ ದೆನ್ ರಿಟರ್ನ್ ಕಳಿಸ್ಬೋದು, ಇಲ್ಲ ಅಂತಂದರೆ ಅವರ ಒಂದು ಪಾಕೆಟ್ನಲ್ಲಿ ಅದನ್ನು ಇಟ್ಕೊಳ್ಬಹುದು ಅಂತ ಹೇಳ್ಬೋದು. ಸೊ ಅದಕ್ಕೆ ಒಂದು ಎಕ್ಸೆಪ್ಷನ್ ಇದೆ ಮತ್ತೆ ಅಲ್ಲಿ. ಯಾವುದಕ್ಕೆ ಸರ್, ಈ ಮನಿ ಬಿಲ್ಗೆ ಅವರು ಹಾಗೆ ಮಾಡುವ ಹಾಗಿಲ್ಲ, ಅವರು ಒಂದು ಒಪ್ಪಿಗೆಯನ್ನು ಕೊಡಲೇಬೇಕು ಅಂತ ಹೇಳುತ್ತೆ. ಯಾವುದು ಈ ಒಂದು ಮನಿ ಬಿಲ್ ಅನ್ನೋದು ಅಂತ ಹೇಳ್ತೇವೆ ಸರ್. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶ್ರೇಣಿಯಲ್ಲಿನ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ ಸರಿನಾ. ಸೊ ಇದು ಸಮ್ ರೀಸನಿಂಗಲ್ಲಿ ಬಂದಿರತಕ್ಕಂಥ ಕ್ವಶನ್ ಆಗಿದೆ. ಯಾವುದು 49, 55, 67 ಆ್ಯಂಡ್ ದೆನ್ ಡ್ಯಾಶ್ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ 117, 159 ಅಂತ ಕೊಟ್ಟಿದ್ದಾನೆ. ಸೊ ಏನು ಬರುತ್ತೆ ಅಂತ ಹೇಳ್ಬೋದಾ, ಹೇಳಿ ನೋಡುವ ಏನು ಬರುತ್ತೆ ಸರ್. ಇಲ್ಲಿ ಡಿಫ್ರೆನ್ಸ್ನ ನಾನು ನೋಡ್ಕೊಳ್ತೇನೆ. ಓಕೆ, ಡಿಫ್ರೆನ್ಸ್ ನೋಡ್ಕೊಳ್ಬಹುದಾ? ನೋಡ್ಕೊಳ್ಳಿ, ಡಿಫ್ರೆನ್ಸ್ ಎಷ್ಟಿದೆ. 49 ಮತ್ತು 55 ಮಧ್ಯೆ ಡಿಫ್ರೆನ್ಸ್ ಎಷ್ಟು ಕಂಡು ಬರುತ್ತೆ ನಿಮಗೆ? ಓಕೆ, ಎಷ್ಟು ಕಂಡು ಬರುತ್ತೆ ಸರ್? 6 ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 55 ಮತ್ತು 67 ಮಧ್ಯೆ ನಿಮಗೆ ಡಿಫ್ರೆನ್ಸ್ ಎಷ್ಟು ಕಂಡು ಬರುತ್ತೆ ಸರ್? 12 ಕಂಡು ಬರುತ್ತೆ. ಓಕೆ, 6 ಇಲ್ಲಿ ನಡುವೆ ಡಿಫ್ರೆನ್ಸ್ ಎಷ್ಟಿದೆ? ಇಲ್ಲಿ 6 ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 67 ಮತ್ತು ಮುಂದಿನ ಸಂಖ್ಯೆಗೆ ಡಿಫ್ರೆನ್ಸ್ ಎಷ್ಟು ಬರ್ತಾ ಇರಬಹುದು? ಅದನ್ನು ಬಿಟ್ಟಾಕೊಂಡ್ರೆ ಈ ಒಂದು 117 ಮತ್ತು 159 ಡಿಫ್ರೆನ್ಸ್ನ ನೋಡ್ಕೊಂಡ್ರೆ ಬರುತ್ತೆ ನಮಗೆ. ಓಕೆ, ಸೊ ಏನಿಲ್ಲ ನಿಮಗೆ. ಸೊ ಈ ಒಂದು ನಂಬರ್ ಏನಿದೆ ಅಲ್ವಾ, ಈ ನಂಬರ್ ಡಿಫ್ರೆನ್ಸ್ ಬಂದ ನಂತರ ಮತ್ತೆ ಇದ್ರ ಡಿಫ್ರೆನ್ಸ್ ತೊಗೊಳ್ಬೇಕು ನೀವು. ಅಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ 6, 8, 10 ಅಂತ ಕಂಟಿನ್ಯೂ ಸೀರೀಸ್ ಬರುತ್ತೆ. ಸೊ ಆ ರೀತಿ ನೀವು ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಓಕೆ, ಸೊ ಇದು ಆನ್ಸರ್ ಏನಾಗಿದೆ ಅಂತ ನೀವು ಕಮೆಂಟ್ ಮಾಡಬಹುದಾ? ಓಕೆ, ಇದನ್ನು ಒಂದು ನೀವು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೊಲೀಸರು ಒಬ್ಬ ವ್ಯಕ್ತಿಗೆ ಪ್ರಶ್ನಿಸುವಿಕೆಗಾಗಿ ಹಾಜರಾಗಲು ನೀಡುವ ಅಧಿಕೃತ ಆದೇಶವನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಸಮನ್ಸ್ ಅಂತ ಕರೆಯಲಾಗ್ತದೆ, ಆದೇಶ ಅಂತ ಕರೆಯಲಾಗ್ತದೆ, ಉಪದೇಶ ಅಂತ ಕರೆಯಲಾಗ್ತದೆ, ಆ್ಯಂಡ್ ಮಾಹಿತಿ ಅಂತ ಕರೆಯಲಾಗ್ತದೆ ಅಂತ ಕೊಟ್ಟಿದ್ದಾರೆ ಸರಿನಾ. ಸೊ ಇನ್ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಏನಂತ ಹೇಳ್ಬೋದು ನಾವು ಸರ್? ಸಮನ್ಸ್ ಅಂತ ಹೇಳ್ತೀವಿ, ಆರ್ಡರ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಪ್ರೀಚ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಗೊತ್ತಿರಲಿ, ಯಾರೇ ನಮಗೆ ಒಂದು ಹಾಜರಾಗಿ ಅಂತ ಹೇಳಿದ್ರು ಅಂತಂದರೆ, ಒಂದು ಪ್ರಶ್ನೆ ನಿಮಗೆ ಮಾಡ್ತೀವಿ, ನೀವು ಹಾಜರಾಗಿ ಅಂತ ಹೇಳಿದ್ರೆ ಅವರು ಏನು ಕೊಡಬೇಕು ಅಂದರೆ ನಮಗೆ ಸಮನ್ಸ್ ಕೊಡಬೇಕು. ಓಕೆ, ಪೊಲೀಸರಾಗಿರಲಿ ಸಮನ್ಸ್ ಕೊಡಬೇಕು, ಆ್ಯಂಡ್ ದೆನ್ ಈ ಒಂದು ಕೋರ್ಟ್ ಆಗಲಿ ಸಹ ನಮಗೆ ಸಮನ್ಸ್ ಕಳಿಸ್ತದೆ. ಓಕೆ, ಸೊ ಸಮನ್ಸ್ ಕಳಿಸಿ ಅವರನ್ನು ಫಿಲ್ಮಲ್ಲೆಲ್ಲ ಹೇಳ್ತಿರ್ತಾರೆ ನೋಡಿ, ಕೇಳಿದ್ರಲ್ವಾ? ಸಮನ್ಸ್ ಕಳಿಸಿ ಅವರಿಗೆ, ಓಕೆ, ಆತ ರಾಜಕಾರಣಿ ಆಗಿರಲಿ, ವಾಟ್ ಎವರ್ ಏನೇ ಆಗಿರಲಿ, ಆತನಿಗೆ ಸಮನ್ಸ್ ಕಳಿಸಿ ಆತ ಬರಬೇಕು ಇಲ್ಲಿ ಅಂತ ಹೇಳುತ್ತೆ. ಸಮನ್ಸ್ ಮೀನ್ಸ್ ನನಗೆ ಉತ್ತರ ಕೊಡಬಾನಿ ಅಂತ ಹೇಳಿದಾಗೆ ಅಷ್ಟೇ. ಓಕೆ, ಸಮನ್ಸ್ ಮೀನ್ಸ್ ನಮ್ಮ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳೋದಾದರೆ ಉತ್ತರ ಕೊಡಬಾನಿ ನನಗೆ ಇಲ್ಲಿ ಬಂದು ಅಂತ ಅಷ್ಟೇ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಇಸ್ ಒಂದು ಸಮನ್ಸ್ ಅಂತ ಆಗುತ್ತೆ. ಸೊ ಇಲ್ಲಿ ನಿಮಗೆ 20 ಕ್ವಶನ್ಗಳಲ್ಲಿ 1 ಅಥವಾ 2 ಕ್ವಶನ್ಗಳನ್ನು ಹೇಗೆ ಕೇಳ್ತಿದ್ದಾನೆ ಅಂತಂದರೆ, ಬಹಳ ನಿಮ್ಮ ಬುಕ್ಕಿನ ಹೊರತಾಗಿ ಕಾಮನ್ ಸೆನ್ಸ್ ಎಷ್ಟಿದೆ ನಿನಗೆ ಅನ್ನೋದು ಚೆಕ್ ಮಾಡ್ತಿದ್ದಾನೆ. ಸೊ ಮೀನ್ಸ್ 4 ಮಾರ್ಕ್ಸ್ ನಿಮ್ಮ ಕಾಮನ್ ಸೆನ್ಸ್ಗೆ ಬರ್ತಾ ಇದೆ ಅನ್ನೋದು ಖಂಡಿತವಾಗೂ ಸತ್ಯವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಗುರುತ್ವಾಕರ್ಷಣೆ ಎಷ್ಟರ ಮಟ್ಟಿಗಿದೆ ಅಂತ ಕೇಳಿದ್ದಾನೆ. 1/4, 1/6, 1/2 ಆ್ಯಂಡ್ ದೆನ್ ಸಮಾನವಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಎಲ್ಲಿ ಒಂದು ಚಂದ್ರನ ಮೇಲೆ ಎಷ್ಟು ಕಂಡು ಬರ್ತಾ ಇರಬಹುದು? ಹೇಳ್ಬೋದಾ? ಎಷ್ಟು ಅಂದರೆ ಸರ್ 1/6 ಅಂತ ಹೇಳ್ತೇವೆ ಸರ್. ನಮ್ಮ ಭೂಮಿಯ ಮೇಲೆ ಏನಾದರೂ 6 ಇತ್ತಂದರೆ ಚಂದ್ರನ ಮೇಲೆ 1 ಇರುತ್ತೆ ಸರ್. ಏನಿರುತ್ತೆ, ಈ ಒಂದು ಗುರುತ್ವಾಕರ್ಷಣೆ ನಮ್ಮ ಭೂಮಿಯ ಮೇಲೆ 6 ಇತ್ತು ಅಂದರೆ ಚಂದ್ರನ ಮೇಲೆ 1 ಇರುತ್ತೆ. ಸೊ ಮೀನ್ಸ್ ಅದನ್ನು ನಾವೇನಂತ ಹೇಳ್ಬೋದು ಕಂಪೇರೇಟಿವ್ಲಿ ಸರ್? 1/6 ಅಂತ ಹೇಳ್ಬೋದು. ಹಾಗಾದರೆ ಮಾಸ್ ಎಷ್ಟಿದೆ ಅಂತ? ಓಕೆ, ನಮ್ಮ ಭೂಮಿ ಮೇಲೆ 81 ಇದ್ದರೆ ಮಾಸ್ ಚಂದ್ರನ ಮೇಲೆ 1 ಇರುತ್ತೆ. ಓಕೆ, 1/81 ಅಂತ ಸಹ ನೀವು ಹೇಳ್ಬೋದು. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? 1/6 ಅಂತ ಹೇಳ್ತೇವೆ. ಹಾಗಾದರೆ ಈ ಒಂದು ಚಂದ್ರನ ಮೇಲೆ ಮನುಷ್ಯನ ತೂಕ 14 ನ್ಯೂಟನ್ ಆಗಿದ್ದರೆ ಭೂಮಿಯ ಮೇಲೆ ಅದೇ ಮನುಷ್ಯನ ತೂಕ ಎಷ್ಟು ಆಗಿರಬಹುದು ಅಂತ ನಿಮಗೆ ಕೇಳ್ತಾನೆ ಸರ್. ಏನು ಸರ್ ಸ್ವಲ್ಪ ಕನ್ಫ್ಯೂಷನ್ ಮಾಡಿದ್ರಲ್ಲ? ಮತ್ತೆ ಏನಿಲ್ಲ. ಓಕೆ, ಸೊ ಏನು ಹೇಳಿದೆ ನಿಮಗೆ? 1/6 ಅಲ್ವಾ? 1/6 ಅಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾನೆ? ಇಲ್ಲಿ ಚಂದ್ರನದೇ ಕೊಟ್ಟಿದ್ದಾನೆ. ಸೊ ಚಂದ್ರನದು ಎಷ್ಟಿದೆ? 40 ಇದೆ. ಸೊ ಹಾಗಾದರೆ ಇಲ್ಲಿ ಏನು ಮಾಡಬೇಕು? 6 × 40 ಮಾಡಬೇಕು. 6 × 4 = 24, 240 ನ್ಯೂಟನ್ ಆಗುತ್ತೆ. ಸಿಂಪಲ್. ಸೊ ಅದೇ ನಿಮಗೆ ಪ್ರಶ್ನೆ ಉಲ್ಟಾ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಭೂಮಿ ಮೇಲೆ 240 ನ್ಯೂಟನ್ ಇದ್ದರೆ ಚಂದ್ರನ ಮೇಲೆ ಎಷ್ಟಿರುತ್ತೆ ಅಂತ. ಏನಿಲ್ಲ ಸರ್, ಇದು 1/6 ಮಾಡಬೇಕು. ಸೊ 6 1 6 4 ಅಂತ ಹೇಳ್ತೀವಿ. ಸೊ ಮೀನ್ಸ್ 40 ನ್ಯೂಟನ್ ಅಂತ ಹೇಳ್ತೀರಾ. ಸೊ ಇಷ್ಟು ನೀವು ಹೇಳಿ ಇದು ನಿಮಗೆ 1 ಮಾರ್ಕ್ಸ್ ಖಂಡಿತವಾಗ್ಲೂ ತಂದು ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸಂತೋಷ ವರದಿಯನ್ನು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಕೆಳಗಿನವುಗಳಲ್ಲಿ ಯಾರು ಪ್ರಕಟಿಸುತ್ತಾರೆ ಅಂತ ಈ ಒಂದು ಸಂತೋಷ ವರದಿ ಇದೆ. ಸೊ ಹಾಗಾದರೆ ಈ ವರ್ಷದ ಸಂತೋಷ ವರದಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿರತಕ್ಕಂಥ ದೇಶ ಯಾವುದು ಅಂತ. ಸೊ ಯಾವ ದೇಶ ಅಂದರೆ ಸರ್, ದ್ಯಾಟ್ ಈಸ್ ಅಗೇನ್ ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಫಿನ್ಲ್ಯಾಂಡ್ ದೇಶ ಮೊದಲನೇ ಸ್ಥಾನದಲ್ಲಿದೆ. ಹಾಗಾದರೆ ನಮ್ಮ ಭಾರತದ ಸ್ಥಾನ ಎಷ್ಟಿದೆ ಅಂತ ಈ ವರ್ಷ ಸರ್? 118ನೇದಿದೆ. ಅಪ್ಡೇಟ್ ಆಗಿ 118 ಅಲ್ಲ, 116ನೇ ಸ್ಥಾನದಲ್ಲಿದೆ. ಓಕೆ, ಡೈಲಿ ಕರೆಂಟ್ ಅಫೇರ್ಸ್ ಕೇಳಿರ್ತೀರಲ್ವಾ? 118 ಅಲ್ಲ, 116. 2015ರಲ್ಲಿ 2025ರಲ್ಲಿ 118 ಇತ್ತು. ಬಟ್ ಈ ವರ್ಷ ಎಷ್ಟಾಗಿದೆ ಅಂದರೆ ಅದು ಇಳಿಕೆ ಆಗಿ ಸ್ವಲ್ಪ ಉತ್ತಮ ಮಟ್ಟಿಗೆ 2 ಅಂಕಗಳನ್ನ ಮೀನ್ಸ್ 2 ರ್ಯಾಂಕ್ಗಳನ್ನು ಹಿಂದೆ ಬಂದಿದೆ. ಸೊ ಮೀನ್ಸ್ 116ನೇ ರ್ಯಾಂಕಲ್ಲಿ ನಾವಿದ್ದೀವಿ. ಯಾವುದರಲ್ಲಿ? ಒಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟಲ್ಲಿ. ಹಾಗಾದರೆ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಒಂದು
UNSDSN ಅಂತ ಹೇಳ್ತೀವಿ. ಹಾಗಾದರೆ ಏನು UNSDSN ಅಂದರೆ ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅವರು ಈ ಒಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲಿ ಈ ಕ್ವಶನಲ್ಲಿ ಇನ್ನೊಂದು ನಿಮಗೆ ಹೇಳಬೇಕಾಗಿತ್ತು, ಏನು ನಮ್ಮ ಭೂಮಿಯ ಗ್ರಾವಿಟೇಷನಲ್ ಎಷ್ಟಿದೆ ಅಂತ. ಓಕೆ, ಸೊ ನಮ್ಮ ಭೂಮಿಯ ಗ್ರಾವಿಟೇಷನಲ್ ಎಷ್ಟಿದೆ ಸರ್? 9.8 ಮೀಟರ್/ಸೆಕೆಂಡ್² ಅಂತ ಹೇಳ್ತೀವಿ. ಹಾಗಾದರೆ ಚಂದ್ರನದು ಎಷ್ಟಿದೆ ಅಂದರೆ ಸರ್ ಅದನ್ನು ಎಕ್ಸ್ಟ್ರಾ ಹೇಳಿದ್ದಲ್ಲ ನಿಮಗೆ, 1.62 ಮೀಟರ್/ಸೆಕೆಂಡ್² ಅಂತ ಹೇಳಿದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದನ್ನು ಕೇಳುತ್ತೆ ನಿಮಗೆ ಈ ಒಂದು ನಂಬರ್ಗಳನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ವೇಟ್ನ ಫಾರ್ಮುಲಾ ಏನಾಗುತ್ತೆ? ವೇಟ್ ಈಕ್ವಲ್ಸ್ ಮಾಸ್ ಇಂಟು ಗ್ರಾವಿಟಿ ಅಂತ ಹೇಳ್ತೀವಿ. ಏನು ಈ ಒಂದು ವೇಟ್ ಈಕ್ವಲ್ಸ್ ಮಾಸ್ ಇಂಟು ಗ್ರಾವಿಟಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತ ನೆಲೆಗೊಂಡಿರುವ ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ಉತ್ತರದ ತಾಣ ಯಾವುದು ಅಂತ ಕೇಳಿದ್ದಾನೆ. ಸರ್ನಾ, ಯಾವುದಾಗಿದೆ ಸರ್ ಇದು ಅತ್ಯಂತ ಉತ್ತರದ ತಾಣ ಅಂತ? ಓಕೆ, ಸೊ ಯಾವುದಾಗಿದೆ ಹೇಳ್ಬೋದಾ? ಹೇಳಿ ನೋಡುವ ಇದಕ್ಕೆ ಯಾವುದಾಗುತ್ತೆ ಅಂತ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಮಾಂಡ ಅಥವಾ ಈ ಒಂದು ಮಾಂಡು ಅಂತ ಹೇಳ್ತೇವೆ. ಸರ್ ಯಾವುದೇ ಒಂದು ಉತ್ತರದ ತುದಿ ಯಾವುದು ಈ ಒಂದು ಸಿಂಧು ನಾಗರಿಕತೆ ಇದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮಾಂಡ ಅಥವಾ ಮಾಂಡು ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಪೂರ್ವದ ತುದಿ ಯಾವುದು ಸರ್? ಈ ಒಂದು ಆಲಂಗೀರ್ಪುರ ಅಂತ ಹೇಳ್ತೀವಿ. ಸರ್ ಎಲ್ಲಿ ಕಂಡುಬರುತ್ತೆ ಸರ್? ಅದು UP ಯಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ದಕ್ಷಿಣದ ತುದಿ ಯಾವುದು ಸರ್ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಈ ಒಂದು ದೈಮಾಬಾದ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಹಾಗಾದರೆ ಪೂರ್ವದ ತುದಿ ಯಾವುದು ಸರ್ ಅಂತ ಕೇಳ್ತಾನೆ. ಅದು ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಅದರ ಹೆಸರು ಸರ್ ಸೂಕ್ತ ಜೆಂಡರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಸೂಕ್ತ ಜೆಂಡರ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸರಿನಾ? ಪೂರ್ವ ಅಂತಂದರೆ ಮಾಂಡು ಎಲ್ಲಿ ಕಂಡುಬರುತ್ತೆ? ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ದಕ್ಷಿಣ ಅಂತಂದರೆ ಅದು ದೈಮಾಬಾದ್ ಎಲ್ಲಿ ಕಂಡುಬರುತ್ತೆ? ಈ ಒಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಪೂರ್ವ ಅಂತಂದರೆ ಅದು ಆಲಂಗೀರ್ಪುರ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ ಅಂದರೆ UP ಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಈ ಒಂದು ಸೂಕ್ತ ಜೆಂಡರ್ ಅಂತ ಕಂಡುಬರುತ್ತೆ, ಅದು ಪಶ್ಚಿಮದಲ್ಲಿ ಕಂಡುಬರುತ್ತೆ. ಅದು ಎಲ್ಲಿ ಕಂಡುಬರುತ್ತೆ ಅಂದರೆ ಸರ್ ಈ ಒಂದು ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಇಷ್ಟೇ ಸಿಂಪಲ್. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಾಲಿಬಂಗನನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? KK ಥಾಪರ್ ಅಂತ ಹೇಳ್ತೀವಿ. ಸರ್ ಯಾರು ಅಂತ ಹೇಳ್ತೀವಿ? ಒಂದು ಥಾಪರ್ ಅನ್ನುವ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲೋಥಾಲನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು? SR ರಾವ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು SR ರಾವ್ ಅವರು. ಆ್ಯಂಡ್ ನೆಕ್ಸ್ಟ್ ಒಂದು ಬುರ್ಜ್ ಹೋಮ್ ಮತ್ತು ಮಾಡೋದು ಜಾಸ್ತಿ ಎಷ್ಟು ಇನ್ಫಾರ್ಮೇಷನ್ ಇಲ್ಲ ನಿಮಗೆ. ಆ್ಯಂಡ್ ದೆನ್ ಅದನ್ನು ಕೇಳೋ ಚಾನ್ಸಸ್ ಸಹ ನಿಮಗೆ ಇರಲ್ಲ, ಯಾರು ಕಂಡುಹಿಡಿದ್ರು ಅಂತ. ಬಟ್ ಹರಪ್ಪ ಕೇಳ್ತಾನೆ ನಿಮಗೆ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಹರಪ್ಪ ಯಾವಾಗ ಉತ್ಖನನ ಆಯಿತು? ಯಾವಾಗ ಕಂಡುಹಿಡಿದ್ರು ಹರಪ್ಪ ನಗರ? ಸರ್ 1921ನಲ್ಲಿ. ಆ್ಯಂಡ್ ದೆನ್ ಹಾಗಾದರೆ 1922ನಲ್ಲಿ ಯಾವ ನಗರ ಕಂಡುಹಿಡಿದ್ರು ಸರ್? 1922ನಲ್ಲಿ ಮೇಜೋದಾರೋ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಲೋಥಾಲ್ನ ಕೇಳಿದಾನ ಸರ್? ಇದರ ವರ್ಷ ಕೇಳಿದಾನ? ಹೌದು ಕೇಳಿದಾನಲ್ಲ, 1957 ಅಂತ ಹೇಳ್ತೀವಿ. ಓಕೆ, ಅದು 1957. ಆ್ಯಂಡ್ ದೆನ್ 1957 ಇನ್ನೊಂದು ಸಹ ಕಂಡುಹಿಡಿತಾರೆ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ರೂಪಾರ್ ಅಂತ ಹೇಳ್ತೀವಿ. ಯಾವುದು ಅಂತ ಹೇಳ್ತೀವಿ? ಒಂದು ರೂಪಾರ್ ಅಂತ ಹೇಳ್ತೇವೆ. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ರೀಸೆಂಟಾಗಿ ಒಂದು ಎಕ್ಸಾಮಲ್ಲಿ ನೋಡಿದೆ. ಓಕೆ, ಏನು ಕೇಳಿದ ಅಂತಂದರೆ ಪ್ರಶ್ನೆ, ಸ್ವತಂತ್ರದ ನಂತರ ಮೊಟ್ಟ ಮೊದಲ ಯಾವ ನಗರವನ್ನು ಉತ್ಖನನ ಮಾಡಲಾಯಿತು ನಮ್ಮ ಭಾರತದಲ್ಲಿ ಅಂತ ಕೇಳಿದ. ಓಕೆ, ಐ ಥಿಂಕ್ ಅಸ್ಸಾಂ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಅನಿಸುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಎರಡರಲ್ಲಿ ಸಹ ಕೇಳ್ತಾನೆ ಇದನ್ನು. ಬಟ್ ರೀಸೆಂಟಾಗಿ ಕೇಳಿರೋದು ಅಸ್ಸಾಂ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಲ್ಲಿ. ಓಕೆ, ಸೊ ಯಾವುದಾಗಿರ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ರೂಪಾರ್ ಅಂತಲೇ ಹೇಳ್ತೇವೆ. ಸರ್ ಯಾವುದು ಅಂತ ಹೇಳ್ತೀವಿ? ಸರ್ ರೂಪಾರ್ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ರೂಪಾರ್. ಸ್ವತಂತ್ರದ ನಂತರ ಮೊಟ್ಟ ಮೊದಲ ಬಾರಿಗೆ ಉತ್ಖನನ ಮಾಡಿರ್ತಕ್ಕಂತಹ ನಗರ ಇದು. ಯಾವುದು? ಸಿಂಧೂ ನಾಗರಿಕತೆಯ ತಾಣ ಇದು. ಸರ್ ಇದು ಹರಪ್ಪ ಅಲ್ವಾ? ಹರಪ್ಪ 1921ನಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿತ್ತಾ? ಇಲ್ಲ ಅಲ್ವಾ? ಸೊ ಮೀನ್ಸ್ 1947 ನಂತರ ಫಸ್ಟ್ ಯಾವುದು ಅಂತಲೇ ಸರ್ ಇದೇ ರೂಪಾರ್ ಅಂತ ಹೇಳ್ತೇವೆ. ಸೊ ನೆನ್ಪಿಟ್ಕೊಳ್ಳಿ, ಕೇಳಿದಾನೆ ಇದನ್ನು. ಆ್ಯಂಡ್ ದೆನ್ ಮತ್ತೆ ಈ ರೀತಿ ಸ್ವಲ್ಪ ವೆರೈಟಿ ಆ್ಯಂಗಲಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಕಾಲಿಬಂಗನ್ ಕಂಡುಬರೋದು ರಾಜಸ್ಥಾನದಲ್ಲಿ, ಲೋಥಾಲ್ ಕಂಡುಬರೋದು ಈ ಒಂದು ಗುಜರಾತಲ್ಲಿ ಅಂತ ಹೇಳ್ತೀವಿ. ಹಾಗಾದರೆ ಅವರ ಒಂದು ಹಡಗು ಕಟ್ಟೆ ಅಥವಾ ಈ ಒಂದು ಬಂದರು ತಾಣ ಯಾವುದು ಸಿಂಧು ನಾಗರಿಕತೆದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಇಸ್ ಅಗೇನ್ ಈ ಒಂದು ಲೋಥಾಲ್ ಅಂತ ಹೇಳ್ತೀವಿ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೊಲೀಸ್ ಅಧಿಕಾರಿಯ ದೈನಂದಿನ ಕರ್ತವ್ಯ ಮತ್ತು ಪೊಲೀಸ್ ಠಾಣೆಯ ಇತರ ಚಟುವಟಿಕೆಗಳ ವಿವರಗಳನ್ನು ಯಾವ ದಿನಚರಿಯಲ್ಲಿ ದಾಖಲಿಸಲಾಗ್ತದೆ ಅಂತ. ಕೇಸ್ ಡೈರಿ, ಜನರಲ್ ಡೈರಿ, ವ್ಯಕ್ತಿಗಳ ಡೈರಿ ಮತ್ತು FIR ನೋಂದಣಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಜನರಲ್ ಡೈರಿ ಅಂತ ಹೇಳ್ತೀವಿ. ಸರ್ನಾ, ಏನು ಅವರು ದೈನಂದಿನ ಕರ್ತವ್ಯ ಏನು ಅವರು FIR ಅಲ್ಲಿ ಮಾಡ್ತಾರಾ? ಓಕೆ, ಅವ್ರ ಮೇಲೆ ಅವ್ರು ಕೇಸ್ ಹಾಕೊಳ್ತಾರೆ. ಓಕೆ, ಇಲ್ಲ. FIR ಅಂದರೆ ಏನು? ಫುಲ್ ಫಾರ್ಮ್ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಯಾವುದಾಗುತ್ತೆ ಸರ್? ಅದು ಉತ್ತರ ಸರ್ ಒಂದು ಜನರಲ್ ಡೈರಿ ಅಂತ ಹೇಳ್ತೇವೆ. ಸರ್ ಏನಂತ ಹೇಳ್ತೀವಿ? ಒಂದು ಜನರಲ್ ಡೈರಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಯೂನಿವರ್ಸಲ್ ಪೀಸ್ ಅಥವಾ ಈ ಒಂದು ಪೀಸ್ ವಿತ್ ಆಲ್ ಮೀನ್ಸ್ ಒಂದು ಸುಲ್ಹ ಈ ಕುಲ್ ನೀತಿಯನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ದೇನೆ. ಹುಮಾಯೂನ್, ಔರಂಗಜೇಬ್, ಅಕ್ಬರ್ ಮತ್ತು ಶಹಾಜಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದಾಗ್ಬೋದು? ನಿಮ್ಮ ಲೆಕ್ಕದಲ್ಲಿ ಯಾವುದಾಗ್ಬೋದು ಅದನ್ನು ಹೇಳಿ. ಓಕೆ, ಯಾವುದು ಸರಿ? ಒಂದು ಪೀಸ್ ವಿತ್ ಆಲ್. ಓಕೆ, ಶಾಂತಿ ಇರಬೇಕು ನಾನು ಎಲ್ಲರ ಜೊತೆ ಅಂತ. ಓಕೆ, ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಅಂತ. ಸೊ ಶಹಜಾನ್ ಓಕೆ ಈತ ಮಾಡಲಿಲ್ಲ,
ಕಂಪೇರಿಟಿವ್ ಟು ಮೇಲೆ ಇರ್ತಕ್ಕಂಥ 3 ವ್ಯಕ್ತಿಗಳು. ಆ್ಯಂಡ್ ದೆನ್ ಇದರಲ್ಲಿ ಇನ್ನೂ ಸಹ ಕೆಟ್ಟ ವ್ಯಕ್ತಿ ಇದೆ, ಔರಂಗಜೇಬ. ಓಕೆ, ಜಿಂದಾಫೀರ್ ಅಂತ ಆತನೇ ಕರ್ಕೊಳ್ತಾನೆ. ಓಕೆ, ಸೊ ಹಾಡು ಕೇಳಲಿಲ್ಲ, ಸಂಗೀತ ಕೇಳಲಿಲ್ಲ, ಆ್ಯಂಡ್ ದೆನ್ ನೃತ್ಯಗಳನ್ನು ನೋಡಲಿಲ್ಲ. ಆದರೂ ಸಹ ತನ್ನನ್ನು ತಾನು ಜಿಂದಾಫೀರ್ ಅಂತ ಕರ್ಕೊಂಡು ಏನು ಮಾಡ್ತಾನೆ ಅಂದರೆ ಮತ್ತೊಬ್ಬರ ಮೇಲೆ ದಾಳಿಯನ್ನು ಮಾಡ್ತಾನೆ ಈತ ವ್ಯಕ್ತಿ. ಯಾರು? ಈ ಒಂದು ಔರಂಗಜೇಬ್ ಅಂತ ಹೇಳ್ತೀವಿ. ಈತ ಡೆತ್ ಆಗಿರೋದು 1707 ಅದು ಎಸ್ಟರ್ಡೇ ಶಿಫ್ಟಲ್ಲಿ ನಿಮಗೆ ಕೇಳಿದ್ದ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಹುಮಾಯೂನ್ ಅಥವಾ ಈ ಒಂದು ಅಕ್ಬರ್, ಇವರಿಬ್ಬರಲ್ಲಿ ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಶಾಂತಿ ಪ್ರಿಯನಾಗಿರ್ತಕ್ಕಂಥ ಅಕ್ಬರ್ ಅಂತ ಹೇಳ್ತೇವೆ. ಸರಿನಾ? ಯಾರು ಅಂತ ಹೇಳ್ತೀವಿ? ಒಂದು ಅಕ್ಬರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸುಲ್ಹ ಈ ಕೂಲ್ ಅಂತ ಹೇಳ್ತೇವೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳ್ಬೋದು. ಹಾಗಾದರೆ ಅಕ್ಬರ್ ಯಾರ ಮಗ? ಸರ್ ಹುಮಾಯೂನ್ನ ಮಗ. ಹಾಗಾದರೆ ಅಕ್ಬರ್ನ ಮಗ ಯಾರು? ಸರ್ ಈ ಜಹಾಂಗೀರ್ ಅಂತ ಹೇಳ್ತೀವಿ. ಯಾರು? ಜಹಾಂಗೀರ್. ಸರ್ ಹಾಗಾದರೆ ಜಹಾಂಗೀರ್ನ ಮಗ ಯಾರು? ಶಾಜಾನ್ ಅಂತ ಹೇಳ್ತೀವಿ. ಶಾಜಾನ್ನ ಮಗ ಯಾರು? ಔರಂಗಜೇಬ್ ಅಂತ ಹೇಳ್ತೀವಿ. ಹಾಗಾದರೆ ಹುಮಾಯೂನ್ ಯಾರ ಮಗ? ಸರ್ ಬಾಬರ್ನ ಮಗ. ನೆನಪಿರುತ್ತಾ? ನೆನಪಿಟ್ಕೊಳ್ಳಿ. ಫಸ್ಟ್ ಬಾಬರ್ನ ಮಗ ಹುಮಾಯೂನ್ನ ಮಗ ಅಕ್ಬರ್ನ ಮಗ ಈ ಒಂದು ಜಹಾಂಗೀರ್ನ ಮಗ ಈ ಶಹಜಾನ್ನ ಮಗ ಈ ಒಂದು ಔರಂಗಜೇಬ್ ಅಂತ ಹೇಳ್ತೇವೆ. ಸೊ ಇಷ್ಟು ನೆನಪಿಟ್ಕೊಳ್ಳಿ ಸಾಕು. ಆ್ಯಂಡ್ ನೆಕ್ಸ್ಟ್ ಕೊನೆಯ ದೊರೆ ಯಾರು ಅಂತ ಕೇಳ್ತಾನೆ? 2ನೇ ಬಹದ್ದೂರ್ ಶಾ, ಮೊಘಲ ಕೊನೆಯ ದೊರೆ. ಯಾವಾಗ? 1857 ದಂಗೆಯ ಸಮಯದಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಪರ್ದಾ ನೀತಿಯನ್ನು ರದ್ದು ಮಾಡಿರ್ತಕ್ಕಂತಹ ದೊರೆಯು ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಇದೇ ಒಬ್ಬ ಅಕ್ಬರ್ ಅಂತ ಹೇಳ್ತೀವಿ. ಹಳದಿಘಾಟ್ ಕದನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಸರ್ ಇದೇ ಅಕ್ಬರ್ ಅಂತ ಹೇಳ್ತೀವಿ. 2ನೇ ಪಾಣಿಪತ್ ಯುದ್ಧವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಸರ್ ಇದೇ ಒಂದು ಅಕ್ಬರ್ ಅಂತ ಹೇಳ್ತೀವಿ. ಯಾರು ಸೇನಾಧಿಕಾರಿ ಇದ್ರು ಅವಾಗ? ಸರ್ ಭೈರಮ್ ಖಾನ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನಪಿಟ್ಕೊಳ್ಳಿ, ಯಾರು? ಈ ಒಂದು ಅಕ್ಬರ್ನ ಬಗ್ಗೆ. ಆ್ಯಂಡ್ ದೆನ್ ಮತ್ತೆ ಏನು ಕೇಳ್ಬೋದು ಈ ಒಂದು ಅಕ್ಬರ್ನ ಬಗ್ಗೆ? ಎಲ್ಲಿ ಹುಟ್ಟಿದ ಈ ಅಕ್ಬರ್ ಅಂತ ಕೇಳಬಹುದು ನಿಮಗೆ. ಓಕೆ, ಈ ಒಬ್ಬ ಅಕ್ಬರ್ ಏನಿದಾರಲ್ವಾ, ಇವ್ರು ಹುಟ್ಟಿರ್ತಕ್ಕಂಥದ್ದು ಈ ವೀರಸಾಲನ ಮನೆಯಲ್ಲಿ ಅಂತ ಹೇಳ್ತೀವಿ. ಸರ್ ನಾ ಯಾವುದು? ವೀರಸಾಲ ಕೋಟೆಯಲ್ಲಿ ಅಥವಾ ಈ ಒಂದು ವೀರಸಾಲನ ಮನೆಯಲ್ಲಿ ರಾಜಸ್ಥಾನದಲ್ಲಿ ಇವರು ಹುಟ್ಟಿದ್ರು. ಹಾಗಾದರೆ ಈ ಒಂದು ಮಧ್ಯ ಭಾರತದ ಯುಗದ ಯಾವ ದೊರೆ ಅನಕ್ಷರಸ್ಥನಾಗಿದ್ದ ಅಂತ ಕೇಳಬಹುದು ನಿಮಗೆ. ಸರ್ ನಾ ಯಾರು ಅಂತಂದರೆ ಸರ್ ದ್ಯಾಟ್ ಇಸ್ ಒಂದು ಅಕ್ಬರ್ ಅಂತ ಹೇಳ್ತೀವಿ. ಅನಕ್ಷರಸ್ಥನಾಗಿದ್ದರೂ ಸಹ ರಾಜ್ಯಭಾರವನ್ನು ಅತಿ ಚೆನ್ನಾಗಿ ಮಾಡ್ತಾನೆ ಇಡೀ ಮೊಘಲ್ ಸಲೇತ. ಯಾರು? ಈ ಒಂದು ಅಕ್ಬರ್. ನೆನ್ಪಿಟ್ಕೊಳ್ಳಿ ಸರ್ನ, ಈತ ಅನಕ್ಷರಸ್ಥ, ಈತನಿಗೆ ಓದೋಕೆ ಬರೆಯೋಕೆ ಬರ್ತಾ ಇರಲಿಲ್ಲ. ಹಾಗಾದರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾವ ದೊರೆ ಅನಕ್ಷರಸ್ಥನಾಗಿದ್ದ ಅಂತ? ಓಕೆ, ಯಾರು ಅಂತಂದರೆ ಸರ್ ಈ ಒಂದು ಹೈದರಾಲಿ ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ಹೈದರಾಲಿ. ಬಟ್ ಆ್ಯಕ್ಚುಲಿ ಈ ಕ್ವಶನ್ ರಾಂಗ್ ಅಂತ ನಾನು ಹೇಳ್ತೇನೆ. ಹೈದರಾಲಿ ರಾಜ ಅಲ್ಲ, ಆತ ದೊರೆನೇ ಅಲ್ಲ ಫಸ್ಟ್ ಆಫ್ ಆಲ್. ಓಕೆ, ಆತ ರಾಜನ ಬಿಟ್ಟು ಈತ ಜಸ್ಟ್ ಆಡಳಿತವನ್ನು ನೋಡ್ಕೊಳ್ತಿರ್ತಾನೆ. ಓಕೆ, ಆಡಳಿತವನ್ನು ತನ್ನ ಕೈಗೆ ತೊಗೊಂಡಿರ್ತಾನೆ. ಬಟ್ ರಾಜನಾಗಿ ಆತ ಘೋಷಣೆ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಆತ ಕ್ರೌನ್ನಲ್ಲಿ ಕೂತ್ಕೊಳ್ಳಲ್ಲ. ಯಾರು? ಈ ಒಂದು ಹೈದರಾಲಿ. ಬಟ್ ಇದು ಸ್ವಲ್ಪ ರಾಂಗ್ ಆಗುತ್ತೆ. ಬಟ್ ಆದರೂ ಸಹ ನಾವು ಕಂಪೇರ್ ಮಾಡಿಕೊಂಡ್ರೆ ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹತ್ತಿ ಬೆಳೆಗೆ ಈ ಕೆಳಗಿನ ಯಾವ ಮಣ್ಣು ಅತ್ಯಂತ ಸೂಕ್ತವಾಗಿದೆ ಅಂತ ಕೇಳಿದ್ದೀನಿ. ಯಾವ ಮಣ್ಣು ಸರ್? ಕಪ್ಪು ಮಣ್ಣು, ಗೆರೆ ಮಣ್ಣು, ಕೆಂಪು ಮಣ್ಣು ಮತ್ತು ಈ ಒಂದು ಕಪ್ಪು ಮಣ್ಣು ಆ್ಯಂಡ್ ಲ್ಯಾಟರೈಟ್ ಮಣ್ಣು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ ಸರ್? ಈ ಒಂದು ಹತ್ತಿ ಅಂತಂದರೆ ಸರ್ ದ್ಯಾಟ್ ಇಸ್ ಒಂದು ಕಪ್ಪು ಮಣ್ಣು ಅಂತ ಹೇಳ್ತೀವಿ. ಹಾಗಾದರೆ ಒಂದು ಕಪ್ಪು ಮಣ್ಣಿಗೆ ಇರತಕ್ಕಂಥ ಇನ್ನೊಂದು ಹೆಸರು ಯಾವುದು ಅಂದರೆ ಸರ್ ರೇಗೂರ್ ಮಣ್ಣು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ರೇಗೂರ್ ಮಣ್ಣು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಚೆರ್ನೋಬಿಶ್ ಮಣ್ಣು ಅಂತ ಸಹ ಕರೀತಾರೆ ಇದನ್ನು. ಯಾವುದನ್ನ? ಒಂದು ಕಪ್ಪು ಮಣ್ಣಿಗೆ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಕಸ್ಟಡಿ ಎಂಬ ಇಂಗ್ಲೀಷ್ ಪದದ ಸರಿಯಾದ ಹಿಂದಿ ಅರ್ಥವನ್ನು ಕನ್ನಡದಲ್ಲಿ ಆಯ್ಕೆ ಮಾಡಿ ಅಂತ ಕೇಳಿದ್ದಾನೆ. ಕಸ್ಟಡಿ ಅಂದರೆ ಏನು ಸರ್? ಬಂಧನ ಅಥವಾ ಒಂದು ವಶಕ್ಕೆ ತೆಗೆದುಕೊಳ್ಳುವಿಕೆ ಅಂತ ಹೇಳ್ತೀವಿ. ಸೊ ಅದು ನಿಮಗೆ ಹಿಂದಿಯಲ್ಲಿ ಕ್ವಶನ್ ಕೇಳಿದ್ದ ಅಂತೆ. ಮೀನ್ಸ್ ಹಿಂದಿ ಸಹ ನೀವು ಬರುತ್ತಲ್ವ ಸೆಕ್ಷನ್. ಕೆಲವೊಬ್ಬರು ಇಂಗ್ಲೀಷ್ ಚೂಸ್ ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ಓಕೆ ಇಂಗ್ಲೀಷ್ ನನಗೆ ಬೇಡ, ಸ್ವಲ್ಪ ಮಾರ್ಕ್ಸ್ ಸಿಗಬೇಕು, ಓಕೆ ನಾನು ಫಾಸ್ಟಾಗಿ ಹಿಂದಿ ರೀಡ್ ಮಾಡ್ತೀನಿ ಅನ್ನೋರು ಹಿಂದಿ ಚೂಸ್ ಮಾಡ್ಕೊಂಡಿರ್ತೀರಾ. ಅವರಿಗೆ ಈ ಬಾರಿ ಸ್ವಲ್ಪ ಜಾಕ್ ಪಾಟ್ ಇದೆ. ಯಾಕೆಂದರೆ ಹಿಂದಿಯಲ್ಲಿ ಕ್ವಶನ್ ಭಾಳ ಶಾರ್ಟ್ ಆಗಿ ಬರ್ತಿದ್ದಾವೆ. ಓಕೆ, ಮೇ ಬಿ ಇನ್ನು ಮಿಡ್ ಶಿಫ್ಟಲ್ಲಿ ಆ್ಯಂಡ್ ದೆನ್ ಎಂಡ್ ಶಿಫ್ಟಲ್ಲಿ ಸ್ವಲ್ಪ ಟಫಾಗಿ ಬರ್ಬೋದೇನೋ, ಮೇ ಬಿ ಮಾಡ್ರೇಟಾಗಿ. ಬಟ್ ಇವಾಗಿರ್ತಕ್ಕಂಥ ಹಿಂದಿ ಏನಿದಾವಲ್ವಾ, ಬಹಳ ಅಂದರೆ ಬಹಳ ಒಂದು ರೀತಿ ಈಸಿ ಆ್ಯಂಡ್ ಮಾಡ್ರೇಟ್ ಲೆವೆಲಲ್ಲಿ ಬರ್ತಿದ್ದಾವೆ. ಕ್ವಶನ್ಗಳು ಎಷ್ಟು ಶಾರ್ಟ್ ಆಗುತ್ತಲ್ವ ಹಿಂದಿಯಲ್ಲಿ, ಅಷ್ಟು ನಿಮಗೆ ಓದೋಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ಈಸಿಯಾಗಿ ನೀವು ಸಾಲ್ವ್ನ ಮಾಡ್ಬೋದು. ಸೊ ಅದೊಂದು ಹಿಂದಿ ತೊಗೊಂಡವರಿಗೆ ಈ ವರ್ಷ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಓಕೆ ಇದು ಸಹ ಹಿಂದಿ ಇದೆ, ಇದನ್ನು ಬಿಟ್ಬಿಡಿ. ಓಕೆ, ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಏನು? ರಚನೆ ಮತ್ತು ತನ್ನದೇ ಆದ DNA ಹೊಂದಿರುವ ದೃಷ್ಟಿಯಿಂದ ಯಾವ ಜೀವಕ ಕಣಾಂಗವು ಪ್ಲಾಸ್ಟಿಡನ್ನು ಹೋಲುತ್ತದೆ ಅಂತ ಕೇಳಿದ್ದಾನೆ. ಸರ್ ಯಾವುದೋ ಒಂದು ಆರ್ಗಿನಲ್ಲಿ ಪ್ಲಾಸ್ಟಿಡನ್ನು ಹೋಲುತ್ತದೆ, ಯಾವುದದು? ಈ ಒಂದು ರೈಬೋಸಮ್, ಮೈಟೋಕಾಂಡ್ರಿಯಾ, ಲೈಸೋಸಮ್ ಮತ್ತು ಗಾಲ್ಗಿ ದೇಹ ಅಥವಾ ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಯಾವುದು ಇದಕ್ಕೆ ಹೋಲ್ತದೆ? ಯಾವ್ದು ಹೋಲ್ತಿರಬಹುದು ಹೇಳ್ಬೋದಾ? ಯಾವ ಸರ್ ಅದು? ಓಕೆ, ಇಲ್ಲಿ ಬಿಟ್ಬಿಡಿ ಸರ್, ಅದನ್ನು ಪ್ಲಾಸ್ಟಿಡನ್ನು ಹೋಲ್ತದೆ ಮಾಡ್ತದೆ ನಂಗೆ ಬೇಕಾಗಿಲ್ಲ. ಬಟ್ ಅಲ್ಲಿ ಏನು ಕೇಳಿದಾನೆ ಆತ? ತನ್ನದೇ ಆದ DNA ಹೊಂದಿರ್ತದೆ ಅಂತೆ. ಸೊ ತನ್ನದೇ ಆದ DNA ಹೊಂದಿರತಕ್ಕಂಥದ್ದು ಯಾವುದು? ರೈಬೋಸಮ್ ಹೊಂದಿರಲ್ಲ, ಲೈಸೋಸೋಮ್ ಹೊಂದಿರಲ್ಲ, ಗಾಲ್ಗಿ ಕಾಂಪ್ಲೆಕ್ಸ್ ಹೊಂದಿರಲ್ಲ. ಸೊ ಒಂದೇ ಒಂದು ಯಾವುದು ಅಂದರೆ ಸರಿ ಒಂದು ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಮೈಟೋಕಾಂಡ್ರಿಯಾ ತನ್ನದೇ ಆದ ಒಂದು DNA ಹೊಂದಿರುತ್ತೆ. ನ್ಯೂಕ್ಲಿಯಸ್ ತನ್ನದೇ ಆದ ಒಂದು DNA ಹೊಂದಿರುತ್ತೆ. ನ್ಯೂಕ್ಲಿಯಸನ್ನು ನಾವು ಈ ಒಂದು ಕಂಟ್ರೋಲ್ ರೂಮ್ ಆಫ್ ದ ಸೆಲ್ ಅಂತ ಹೇಳ್ತೇವೆ ಸರ್ನಾ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಒಂದು ರೈಬೋಸೋಮ್ ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ. ಪ್ರೋಟೀನನ್ನು ಇದು ಸಂಶ್ಲೇಷಣೆ ಮಾಡುತ್ತೆ. ಓಕೆ, ಆ್ಯಂಡ್ ದೆನ್ ಈ ಒಂದು ಲೈಸೋಸೋಮ್ ಏನಿದೆ ಅಲ್ವಾ, ಇದು ಹೈಡ್ರೋಲಿಟಿಕ್ ಕಿಣ್ವವನ್ನು ಹೊಂದಿರುತ್ತೆ. ಆ್ಯಂಡ್ ದೆನ್ ಈ ಕೆಲಸ ಮಾಡದೇ ಇರತಕ್ಕಂಥ ಆರ್ಗನೆಲ್ಗಳನ್ನು, ಸೆಲ್ಗಳನ್ನು ಇದು ತಿಂದು ಬಡದು ಬಾಯಿ ಹಾಕೊಳ್ಳುತ್ತೆ. ಯಾವುದಂತ ಹೇಳ್ತೀವಿ? ಒಂದು ಲೈಸೋಸೋಮ್ ಅಂತ ಹೇಳ್ತೇವೆ. ಓಕೆ, ಹಾಗಾದರೆ ಒಂದು ಲೈಸೋಸೋಮ್ನ ತಂದೆ ಯಾರು ಅಂತ ಕೇಳ್ಬೋದು ನಿಮಗೆ. ಯಾವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಸರ್ ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಅಂತ. ಸರ್ ತಂದೆ ಅಂತ ಕೇಳ್ತಾರೆ ಕ್ವಶನ್? ಕೇಳಲ್ಲ. ಗಾಲ್ಗಿ ಕಾಂಪ್ಲೆಕ್ಸ್ ಈ ಕೆಳಗಿನ ಯಾವುದನ್ನು ರೂಪಿಸ್ತದೆ ಅಂತ ಕೇಳ್ತಾನೆ ಸರ್. ಅವಾಗ ನೀವು ಹೇಳಬೇಕು
ಮಾಡಬೇಕಾಗಿರ್ತಕ್ಕಂಥದ್ದು ಲೈಸೋಸೋಮ್. ಸೊ ಮೀನ್ಸ್ ಇಂಡೈರೆಕ್ಟಾಗಿ ಹಾಗೆ ಅಲ್ಲ, ಆಡು ಭಾಷೆಯಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ ಅಲ್ವಾ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಡೆಲಿವರಿ ಬಾಯ್ ಯಾರು ಅಂತ ಕೇಳ್ತಾರೆ, ಈ ಒಂದು ಸೆಲ್ ಬಾಡಿಯಲ್ಲಿ. ಓಕೆ, ಯಾರು ಅಂದರೆ ಸರ್ ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಇವರು ಈ ಫುಡ್ಡನ್ನು ಪ್ಯಾಕ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಮೀನ್ಸ್ ಒಂದು ರೀತಿ ಡೆಲಿವರಿ ಬಾಯ್ ಥರ ವರ್ಕ್ ಆಯ್ತಲ್ವ ಇವ್ರದ್ದು. ಈ ಡೆಲಿವರಿ ಬಾಯ್ ಮಗ ಯಾರು ಅಂದರೆ ಲೈಸೋಸೋಮ್. ಓಕೆ, ಸೊ ಈತನಿಗೆ ಕೆಲಸ ಇಲ್ಲ. ಸೊ ಯಾರು ಕೆಲಸ ಮಾಡಲ್ಲಲ್ವಾ, ಅವರೆಲ್ಲರನ್ನು ಸಹ ಶೂಟ್ ಮಾಡ್ತಾ ಈತ ತಿರುಗಾಡ್ತಿರ್ತಾನೆ ಇಡೀ ಒಂದು ಸೆಲ್ಲಲ್ಲಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಶೂಟ್ ಮಾಡಿದ ನಂತರ ಈತನ ತಂದೆ ಮತ್ತೆ ಈತನನ್ನು ಕೊಲ್ತಾನೆ ಅಂತ ಏನು ಮಾಡ್ತಾನೆ, ತನ್ನನ್ನು ತಾನೂ ಸಹ ಈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಸೊ ಅದಕ್ಕೆ ಈತನನ್ನು ನಾವು ಆತ್ಮಹತ್ಯಾ ಸಂಚಿ ಅಂತ ಹೇಳ್ತೇವೆ. ಓಕೆ, ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಯಾರು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿರ್ತಕ್ಕಂಥ ಸರ್ ದ್ಯಾಟ್ ಈಸ್ ಈ ಒಂದು ಲೈಸೋಸೋಮ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ 28 ಏಪ್ರಿಲ್ ಸೆಕೆಂಡ್ ಶಿಫ್ಟಿನ SSCGD ಎಕ್ಸಾಮ್ ಅನಲೈಸಿಸ್. ಓಕೆ, ಸೊ ಇಲ್ಲಿ ನಿಮಗೆ ಪ್ರಶ್ನೆಗಳು ಸ್ವಲ್ಪ ಕಡಿಮೆ ಆಗಿರ್ಬೋದು. ಇಲ್ಲಿ ಶಿಫ್ಟಲ್ಲಿ ಸಮ್ ಕಡಿಮೆ ಪ್ರಶ್ನೆಗಳೇನಿದಾವಲ್ಲ, ಸೊ ಇದನ್ನು ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ ಕಂಟಿನ್ಯೂ ಕ್ಯಾರಿ ಆನ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹೇಳ್ತೀನಿ, ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಆ್ಯಂಡ್ ದೆನ್ ಲಾಸ್ಟ್ ಕೊನೆಗೆ ಒಂದು ನಿಮಗೆ 2 ನಿಮಿಷದ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಾಗಿತ್ತು. ಏನಂತ ಅಂದರೆ, ಸ್ವಲ್ಪ ಕ್ವಶನ್ ಪೇಪರ್ ಏನಿದೆ ಅಲ್ವಾ, ಲಾಸ್ಟ್ ಇಯರ್ ಬಂದಿರೋ ಹಾಗೆ ಬರ್ತಾ ಇಲ್ಲ. ಕೆಲವೊಂದು ಶಿಫ್ಟ್ಗಳು ಈಸಿ ಬರ್ತಿದ್ದಾವೆ. ಓಕೆ, ಲೈಕ್ ಜಸ್ಟ್ ಆ ಕಾಮನ್ ಸೆನ್ಸಿಂದ ನಾನು ಆನ್ಸರ್ ಮಾಡಬಹುದು, ಆ ರೀತಿ ಬರ್ತಿದೆ. ಆ್ಯಂಡ್ ದೆನ್ ಕೆಲವೊಂದು ಶಿಫ್ಟ್ ಹೇಗೆ ಅಂತಂದರೆ ಒಂದು ರೀತಿ ಮಾಡ್ರೇಟ್ಗಿಂತ ಸ್ವಲ್ಪ ಹೋಗ್ತಿದ್ದಾನೆ. ಓಕೆ, ಬಟ್ SSCGD ಲೆವೆಲ್ಗಿಂತ ಸ್ವಲ್ಪ ಹೈ ಹೋಗ್ತಿದ್ದಾನೆ. ಸೊ ಆ ರೀತಿ ಇದ್ದಾಗ ನಿಮ್ಮ ಶಿಫ್ಟ್ ಎಲ್ಲರಿಗೂ ಸಹ ಟಫೇ ಇರುತ್ತೆ. ಓಕೆ, ಸೊ ಇದೊಂದು ಥಿಂಕ್ ಮಾಡಿ. ಆ್ಯಂಡ್ ದೆನ್ ನಿಮಗೆ ಈ ಸೆಕ್ಷನ್ ವೈಸ್ ಏನಿರುತ್ತಲ್ವ, ಯಾವುದು GK ಸೆಕ್ಷನ್ ಇರುತ್ತೆ, ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಂಗ್ಲೀಷ್ ಆರ್ ಹಿಂದಿ ಇರುತ್ತೆ. ಓಕೆ, ಸೊ ಇಲ್ಲಿ ಇಂಗ್ಲೀಷ್ ಆರ್ ಹಿಂದಿ ತೊಗೊಂಡವ್ರಿಗೆ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಇಲ್ಲಿ ರಿಮೈನಿಂಗ್ ಏನಿದೆ ಅಲ್ವಾ, ಇಲ್ಲಿ ನಿಮಗೆ ಜಿ ಕೆಯಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನೆಲ್ಲ ಟಿಕ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಬಟ್ ಮ್ಯಾಕ್ಸಿಮಮ್ ಏನು ಅಂತಂದರೆ ಒಂದು 10 ನಿಮಿಷದಲ್ಲಿ GKನ ಕವರ್ ಮಾಡ್ಕೊಂಡ್ಬಿಡಿ ನೀವು. ಓಕೆ, 10 ನಿಮಿಷ ಮ್ಯಾಕ್ಸಿಮಮ್ ಕೊಡಿ GKಗೆ. ಯಾಕಂದರೆ ನಿಮಗೆ ಗೊತ್ತಿದೆ ಅಂತಂದರೆ ಆನ್ಸರ್ ನಿಮ್ಗೆ ಗೊತ್ತಿದೆ ಅಂತ ನಿಮ್ಮ ಮೈಂಡ್ ಹೇಳುತ್ತೆ, ಗೊತ್ತಿಲ್ಲ ಅಂತ ಹೇಳುತ್ತೆ. ಯೋಚನೆ ಮಾಡೋಕೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಸೊ ಕೆಲವೊಂದು ಕ್ವಶನ್ಗಳಿಗೆ ಯೋಚನೆ ಮಾಡಬೇಕಾಗಿರುತ್ತೆ. ಓಕೆ, ಅದಕ್ಕೆ 1 ನಿಮಿಷ ತೊಗೊಳ್ಬೇಕಾದ್ರೆ 30 ಸೆಕೆಂಡ್ ತೊಗೊಳ್ಬೋದು, 1 ನಿಮಿಷ ತೊಗೊಳ್ಳಿ, ಮತ್ತೊಂದಕ್ಕೆ ಜಸ್ಟ್ ಒಂದು 10 ಸೆಕೆಂಡಲ್ಲಿ ಮುಗಿಸಿ. ಬಟ್ ಇದನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವುದಾದ್ರೂ 50-50 ಅಂತ ಇದ್ರೂ ಸಹ, ಇದು ಆಗುತ್ತೋ ಅಂತ ಇದ್ರೂ ಸಹ ನೀವು ಟಿಕ್ ಮಾಡಿ. ಓಕೆ, ಚಾನ್ಸ್ ತೊಗೊಳ್ಳಿ. ಚಾನ್ಸ್ ಯಾಕೆ ತೊಗೊಳ್ಳಿ ಅಂತಂದರೆ, ಬಂದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ, ಹೋದರೆ ನಿಮಗೆ ಎಷ್ಟು ಹೋಗುತ್ತೆ, 1/8 ಹೋಗುತ್ತೆ. ಈ ರೀತಿ ನೀವು 8 ರಾಂಗ್ ಮಾಡಿದಾಗ 1 ಹೋಗುತ್ತೆ ನಿಮಗೆ. ಓಕೆ, ಸೊ ನೆಗೆಟಿವ್ ಭಾಳ ಅಂದರೆ ಭಾಳ ಕಡಿಮೆ ಇದೆ. ಸೊ ದ್ಯಾಟ್ಸ್ ವೈ ಸ್ವಲ್ಪ ಎಷ್ಟಾಗುತ್ತಲ್ವ ಅಷ್ಟು ನೀವು ಟಿಕ್ ಮಾಡಿಬಿಡಿ. ಓಕೆ, ಬಂತು ದೇವರೇ ಶಿವ ಅಂತ ಹಾಕಿಬಿಡಿ ಒಟ್ಟಿನಲ್ಲಿ. ಸೊ ಬಿಡಕ್ಕೆ ಹೋಗಬೇಡಿ. ಓಕೆ, ನೆಗೆಟಿವ್ ಬರುತ್ತೆ ಹಾಗೆ ಹೇಗೆ ಅಂತ. ಇಲ್ಲಿ 1/4 ಇಲ್ಲ ನಿಮಗೆ, ಆ್ಯಂಡ್ ದೆನ್ 1/3 ಸಹ ಇಲ್ಲ. 1/3 1/4 ಇತ್ತು ಅಂದರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗಿರೋದು. ಬಟ್ ಇಲ್ಲಿ 1/8 ಇದೆ. ಸೊ ದ್ಯಾಟ್ಸ್ ವೈ ನೀವು ನೆಗೆಟಿವ್ ಹಾಕಿದರೂ ಸಹ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಓಕೆ, ನೆಗೆಟಿವ್ ಮಾಡಿಕೊಂಡ್ರೂ ಸಹ ಪ್ರಾಬ್ಲಮ್ ಆಗಲ್ಲ. ಚಾನ್ಸ್ ತೊಗೊಳ್ಳಿ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ, ನಿಮ್ಮ ಜಾಬ್ ಆಗಲೇಬೇಕಿತ್ತು ಅಂತಂದರೆ ನಿಮ್ಮ ಜಾಬ್ ಆಗುತ್ತೆ. ಓಕೆ, ಟಿಕ್ ಹಾಕೋದು ಕರೆಕ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮ್ಯಾಥ್ಸಲ್ಲಿ ಏನು ಮಾಡಿ ಅಂತಂದರೆ, ಈಸಿಯಾಗಿ ನಿಮಗೆ ಬಂದಿರತಕ್ಕಂಥದ್ದು ಮೊದಲು ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ನೆಕ್ಸ್ಟ್ ಟೈಮ್ ತೊಗೊಳಕ್ಕೆ ಹೋಗ್ಬಿಡಿ, ರೀಸನಿಂಗ್ ಹೋಗ್ಬಿಡಿ. ರೀಸನಿಂಗಲ್ಲಿ ನಿಮಗೆ ಈಸಿ ಆಗುತ್ತೆ, ಫಾಸ್ಟ್ ಆಗುತ್ತೆ. 20ಕ್ಕೆ ನೀವು ಆಲ್ಮೋಸ್ಟ್ ಏನಂದರೂ ಒಂದು 18 ಮಾಡ್ಬೋದು. ಸ್ವಲ್ಪ ನೀವು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಥಿಂಕ್ ಮಾಡಿದರೆ. ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಏನಿದೆ ಅಲ್ವಾ, ಒಂದು 10 ನಾನು ಮಾಡ್ಕೊಳ್ತೀನಿ ರೈಟ್ ಅಂತ ಅಷ್ಟೇ ಇಟ್ಕೊಂಡ್ಬಿಡಿ. ಸೊ ನಿಮ್ದು ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಸಹ ಒಂದು 95-100 ಕ್ರಾಸ್ ಆಗುತ್ತೆ. ಓಕೆ, ಇಷ್ಟಾದ ನಂತರ ರಿಟರ್ನ್ ಬನ್ನಿ ನೀವು ಈ ಮ್ಯಾಥ್ಸಲ್ಲಿ ಬಿಟ್ಟಿರ್ತಕ್ಕಂಥದ್ದು, ಈ ಒಂದು ರೀಸನಿಂಗಲ್ಲಿ ಬಿಟ್ಟಿರ್ತಕ್ಕಂಥದ್ದು, GKಯಲ್ಲಿ ಬಿಟ್ಟಿರ್ತಕ್ಕಂಥದ್ದು ಏನಿದೆ ಅಲ್ವಾ, ಸೊ ಅಲ್ಲಿ ಗೆಸ್ ಮಾಡಿ ಸ್ವಲ್ಪ ಹಾಕಿ. ಓಕೆ, ಗೆಸ್ಸಿಂಗ್ ಸೆನ್ಸ್ ಸ್ವಲ್ಪ ಇಟ್ಕೊಳ್ಳಿ. ಇವಾಗಲೂ ಸಹ ನಿಮ್ದು ಯಾರ್ದು ಇನ್ನೂ ಒಂದು 10 ಡೇಸ್ 20 ಡೇಸ್ ಬಿಟ್ಟು ಎಕ್ಸಾಮ್ ಇದೆ ಅಲ್ವಾ, ಮಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಮಾಕ್ ಟೆಸ್ಟಲ್ಲಿ ಗೆಸ್ ಮಾಡಿ ಆನ್ಸರ್ನ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನನ್ನ ಗೆಸ್ಸಿಂಗ್ ಸೆನ್ಸ್ ಎಷ್ಟು ಕರೆಕ್ಟ್ ಇದೆ ಅಂತ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಲ್ಲಿ. ಓಕೆ, ಸೊ ಇಷ್ಟನ್ನು ಮಾಡ್ಕೊಳ್ಳಿ, ನಿಜವಾಗ್ಲೂ ಆಗುತ್ತೆ, ಭಯ ಪಡೋದೇನು ಬೇಕಾಗಿಲ್ಲ. ಕ್ವಶನ್ ಪೇಪರ್ ಮಾಡ್ರೇಟಲ್ಲಿದೆ. ಓಕೆ, ಈಸಿ ಅಂದರೂ ಇಲ್ಲ, ಮಾಡ್ರೇಟಲ್ಲಿದೆ. ಯಾಕೆಂದರೆ ಕೆಲವೊಂದು ಶಿಫ್ಟ್ ಮಾತ್ರ ಈಸಿ ಬರ್ತಾ ಇದೆ, ಕೆಲವೊಂದು ಶಿಫ್ಟ್ ಮಾತ್ರ ಅವ್ರದ್ದು ಲಕ್ ಅಂತ ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲ ಶಿಫ್ಟ್ಗಳು ನಿಮಗೆ ಮಾಡ್ರೇಟ್ ಲೆವೆಲಲ್ಲಿ ಬರ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಕೂಲಾಗಿರಿ. ಓಕೆ, ಸೊ ಕೆಲವೊಬ್ಬರು ಇನ್ನೂ ಸಹ ಇದು UPSC ಲೆವೆಲಲ್ಲಿದೆ ಹಾಗೆ ಹೀಗಿದೆ ಅಂತ ರಿವ್ಯೂ ಎಲ್ಲ ಕೊಡ್ತಿದ್ದಾರೆ. ಓಕೆ, ಅದನ್ನೆಲ್ಲ ಸಹ ನಂಬಕ್ಕೆ ಹೋಗ್ಬಿಡಿ. ಆ ರೀತಿ ಎಲ್ಲ ಗ್ರೌಂಡ್ ರಿಪೋರ್ಟ್ ವೀಡಿಯೋಗಳೇನಿರ್ತಾವಲ್ವ ಅದನ್ನೆಲ್ಲ ನೋಡೋಕೆ ಬಿಟ್ಬಿಡಿ. ನೀವು ಜಸ್ಟ್ ನಿಮ್ಮ ಎಕ್ಸಾಮ್ ಆದಮೇಲೆ ನೀವೇ ಗ್ರೌಂಡ್ ರಿಪೋರ್ಟ್ ಕೊಡಿಬೇಕಾದ್ರೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೊ ಮಚ್.